ಉದಯವಾಣಿ ಡೈರಿ 2026ರಲ್ಲಿ ಉಲ್ಲೇಖಿಸಿದ ಜಾಗತಿಕ ಅಶಾಂತಿ. ಈಗಿನ ಬೆಳವಣಿಗೆಗಳೊಂದಿಗೆ ಹೊಂದಾಣಿಕೆ ಗಮನಿಸಿ ಅಚ್ಚರಿಗೊಂಡ ಓದುಗರು. ಉದಯವಾಣಿ ಡೈರಿ 2026ರ ವಾರ್ಷಿಕ ಭವಿಷ್ಯದಲ್ಲಿ ಖ್ಯಾತ ಜ್ಯೋತಿಷಿ ಜಯತೀರ್ಥ ಆಚಾರ್ಯ ಅವರು 26/6/2019ರಿಂದ 26/6/2048ರವರೆಗೆ ಇರುವ ದಶಾಕಾಲದ ಬಗ್ಗೆ ವಿಶ್ಲೇಷಣೆ ನೀಡಿದ್ದರು. ಈ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಅಶಾಂತಿ, ಸಂಪತ್ತಿನ ನಷ್ಟ ಹಾಗೂ ಮಾನವ ಕುಲ ಎದುರಿಸಬಹುದಾದ ಸವಾಲುಗಳ ಕುರಿತು ಅವರು ಎಚ್ಚರಿಕೆ ನೀಡಿದ್ದರು. ಆದರೆ ಇದೀಗ ಉದಯವಾಣಿ ಡೈರಿಯಲ್ಲಿ ಉಲ್ಲೇಖಿಸಿದ ಹಲವು ಅಂಶಗಳು ಸತ್ಯವಾಗುತ್ತಿರುವುದು ಓದುಗರಲ್ಲಿ ಅಚ್ಚರಿ ಮೂಡಿಸಿದೆ. ಅಧ್ಯಾಯ 1: ಕದನ ಕುತೂಹಲ. ಖ್ಯಾತ ಜ್ಯೋತಿಷಿ ಜಯತೀರ್ಥ ಆಚಾರ್ಯ ಅವರ ಪ್ರಕಾರ ಭವಿಷ್ಯದಲ್ಲಿ ಭೂ ವಿವಾದಗಳು, ಯುದ್ಧ ಭೀತಿ, ಧಾರ್ಮಿಕ ಸಂಘರ್ಷಗಳು, ಸಾಮಾಜಿಕ ಅಧಪತನ ಹೆಚ್ಚಾಗುವ ಸೂಚನೆ ನೀಡಲಾಗಿತ್ತು. ಸ್ತ್ರೀಯರು, ಜಾನುವಾರುಗಳು ಹಾಗೂ ಧಾರ್ಮಿಕ ಸಾನ್ನಿಧ್ಯಗಳಿಗೆ ಅಪಾಯ ಸಂಭವಿಸಬಹುದು ಎಂದು ಉಲ್ಲೇಖಿಸಲಾಗಿದೆ. ಅಪಕೀರ್ತಿ, ಪರಸ್ಪರ ಹೊಡೆದಾಟ, ಆಹಾರದ ಕೊರತೆ ಹಾಗೂ ಜನಸಾಮಾನ್ಯರಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆಗಳನ್ನು ಅವರು ಸೂಚಿಸಿದ್ದರು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸಮಸ್ಯೆ ಎದುರಿಸಬಹುದಾದ ಪ್ರದೇಶಗಳಾಗಿ ಕಪ್ಪು ಸಮುದ್ರ ಪ್ರದೇಶ, ಇಥಿಯೋಪಿಯಾ, ಸೌದಿ ಅರೇಬಿಯಾ, ಇರಾನ್, ಟರ್ಕಮೆನಿಸ್ತಾನ, ಕಜಕಿಸ್ತಾನ, ಕಿರ್ಗಿಸ್ತಾನ, ರಷ್ಯಾ, ಉಕ್ರೇನ್, ಟರ್ಕಿ, ಸಿರಿಯಾ, ಇರಾಕ್, ಇಸ್ರೇಲ್, ಪ್ಯಾಲೆಸ್ತೇನ್, ಲೆಬನಾನ್, ಕುವೈಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಒಮಾನ್, ಸೈಪ್ರಸ್ ಸಮೀಪ ರಾಷ್ಟ್ರಗಳನ್ನು ಅವರು ಉಲ್ಲೇಖಿಸಿದ್ದರು. ಇತ್ತೀಚೆಗಿನ ಜಾಗತಿಕ ಬೆಳವಣಿಗೆ ಇವರ ಸಾಲುಗಳನ್ನು ಹೋಲುತ್ತಿರುವುದು ಓದುಗರನ್ನು ಅಚ್ಚರಿಗೊಳಿಸಿದೆ. Short time ago, the United States military began major combat operations in Iran. ಅಧ್ಯಾಯ 2: ಸತ್ಯ ಸಾಕ್ಷ್ಯ. ಈ ಕಾಲಘಟ್ಟದಲ್ಲೇ ಪ್ರಾಕೃತಿಕವಾಗಿ ಕೆಲವು ಪ್ರದೇಶಗಳಲ್ಲಿರುವ ಸಂಪತ್ತು ಹಾನಿಗೊಳಗಾಗುವ ಸಾಧ್ಯತೆ ಇದೆ ಎಂದು ಅವರು ಉಲ್ಲೇಖಿಸಿದ್ದರು. ಜಲಪ್ರಕೋಪ, ಹಿಮಪರ್ವತಗಳ ಕರಗುವಿಕೆ, ಪೆಟ್ರೋಲ್ ಹಾಗೂ ಖನಿಜ ಸಂಪತ್ತಿನ ವ್ಯತ್ಯಯ, ನಿಧಿ ನಿಕ್ಷೇಪಗಳ ಅಸ್ಥಿರತೆ, ಔಷಧೀಯ ಸಸ್ಯಗಳ ಹಾನಿ ಮುಂತಾದವುಗಳು ಸಂಭವಿಸಬಹುದು ಎಂದು ಸೂಚಿಸಿದ್ದರು. ಇದಕ್ಕೆ ಸತ್ಯಸಾಕ್ಷ್ಯ ಎಂಬಂತೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ, ಪ್ರವಾಹ, ಬರ, ತೈಲ ಮಾರುಕಟ್ಟೆಯ ಅಲೆಮಾಲೆ ಇತ್ಯಾದಿ ಬೆಳವಣಿಗೆಗಳು ಈ ಮುನ್ನೋಟವನ್ನು ನೆನಪಿಗೆ ತರುತ್ತಿದ್ದು ಓದುಗರು ಉದಯವಾಣಿ ಡೈರಿಯ ಪುಟ ತಿರುಗುತ್ತಿದ್ದಾರೆ. ಅಧ್ಯಾಯ 3: ಆರೋಗ್ಯ ಭಾಗ್ಯ. 26/6/2019ರಿಂದ 9/9/2029ರವರೆಗೆ ಹೃದಯ ಸಂಬಂಧಿ ಸಮಸ್ಯೆಗಳು, ಉಷ್ಣ ಪ್ರಕೋಪ, ಉಸಿರಾಟ ತೊಂದರೆ, ಶೂಲರೋಗ, ಗಂಟಲು ಮತ್ತು ಚರ್ಮ ಸಂಬಂಧಿ ವ್ಯಾಧಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿತ್ತು. ಇತ್ತೀಚಿನ ಜಾಗತಿಕ ರಾಜಕೀಯ ಸಂಘರ್ಷಗಳು, ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ಪ್ರಕೋಪಗಳು, ತೈಲ ಖನಿಜ ಸಂಪತ್ತಿನ ಕುರಿತ ತಕರಾರುಗಳು ಹಾಗೂ ಕೆಲವು ಪ್ರದೇಶಗಳಲ್ಲಿ ಆಹಾರ ಸಂಕಷ್ಟ ಭೀತಿ ಇವುಗಳನ್ನೆಲ್ಲ ಗಮನಿಸಿದಾಗ ಉದಯವಾಣಿ ಡೈರಿ 2026ರಲ್ಲಿ ಪ್ರಕಟವಾದ ಈ ವಿಶ್ಲೇಷಣೆ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಜ್ಯೋತಿಷ್ಯ ವಿಶ್ಲೇಷಣೆಗಳು, ಭವಿಷ್ಯದ ಕುರಿತು ನೀಡುವ ಸೂಚನೆಗಳು, ಕಾಲಕ್ರಮೇಣ ಘಟನೆಗಳೊಂದಿಗೆ ಹೊಂದಾಣಿಕೆಯಾಗುವ ಸಂದರ್ಭಗಳು ಸಾರ್ವಜನಿಕ ಕುತೂಹಲವನ್ನು ಹೆಚ್ಚಿಸುತ್ತವೆ. ಉದಯವಾಣಿ ಡೈರಿಯ ಈ ದಶಾಫಲ ವಿವರಣೆ ಇದೀಗ ಪುನಃ ಓದುಗರ ಗಮನ ಸೆಳೆಯುತ್ತಿದ್ದು ಚರ್ಚೆಯ ಕೇಂದ್ರಬಿಂದುವಾಗಿದೆ.